if we have an object at 10 centimeter and the real image is formed at 25 centimeter, find the focal length of the mirror. ಮೊದಲೇದಾಗಿ ಎಂತ ಮಿರರ್ ಇದು, ಕಾನ್ಕೇವ್ ಕಾನ್ವೆಕ್ಸ್? ನಂಗೆ ಕೊಟ್ಟೇ ಇಲ್ವಲ್ಲ ಅಲ್ಲಿ. ಕಾನ್ಕೇವ್ ಯಾರು ಹೇಳ್ತೀರಾ ಏನಕ್ಕೆ ಅಂತ ಹೇಳಿ? ಅಲ್ವಾ? ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಇಸ್ ರಿಯಲ್ ಇಮೇಜ್. ರಿಯಲ್ ಇಮೇಜ್ ಯಾವತ್ತಿದ್ರು ಕಾನ್ಕೇವ್ ಮಿರರ್ಸ್ ಅಲ್ಲಿ ಆಗೋದು, ನೋಡಕ್ಕಾಗೋದು. ಹಾಗಾಗಿ ಇಟ್ ಇಸ್ ಅ ಕಾನ್ಕೇವ್ ಮಿರರ್. ಸೊ ಇದರಲ್ಲಿ ಆಬ್ಜೆಕ್ಟ್ ಇಸ್ ಕೆಪ್ಟ್ ಎಟ್ 10, ಇಮೇಜಸ್ ರಿಯಲ್ ಇಮೇಜಸ್ ಅಟ್ 25. ಸೊ ಈ ರೀತಿ ನಿಮ್ ಚಿತ್ರ ಬರುತ್ತೆ. ಸರಿನಾ? ಉತ್ತರ ಏನ್ ಕೊಟ್ಟಿದ್ದಾರೆ? ದ ಆಬ್ಜೆಕ್ಟ್ ಇಸ್ ಅಟ್ 10 ಸೆಂಟಿಮೀಟರ್. ಆದ್ರೆ ಇಲ್ಲಿ -10 ತಗೊಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇಟ್ ಇಸ್ ಮೆಜರ್ಡ್ ಟು ದ ಲೆಫ್ಟ್. ಮೆಜರ್ಡ್ ಟು ಲೆಫ್ಟ್. ಹಾಗಾಗಿ ನೆಗೆಟಿವ್ ತಗೊಬೇಕು. ಅರ್ಥ ಆಯ್ತಾ? ಸೊ ಇದು ಮಿಸ್ಟೇಕ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ ಮಿಕ್ಕಿದ್ದೆಲ್ಲ ಆರಾಮಾಗುತ್ತೆ. ರಿಯಲ್ ಇಮೇಜ್ ಕೂಡ ಲೆಫ್ಟ್ ಅಲ್ಲಿ ಇರುತ್ತೆ ಇದರಲ್ಲಿ ಅಲ್ವಾ, ಮಿರರ್ ಅಲ್ಲಿ. ಹಾಗಾಗಿ ವಿ ಇಸ್ ಈಕ್ವಲ್ ಟು -25 ಸೆಂಟಿಮೀಟರ್. ಫೋಕಸ್ ಏನು ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ವರ್ಕಿಂಗ್, ಬೇಸಿಕಲಿ ವರ್ಕಿಂಗ್ ಏನಿದೆ, ಮೊದಲೇದಾಗಿ ಫಾರ್ಮುಲಾ 1/f is equal to 1/v plus 1/u. ಸೊ ಎಫ್ ಬಂದು ಗೊತ್ತಿಲ್ಲ ನಮಗೆ, ವಿ ಬಂದು -1/25, ಯು ಬಂದು -1/10 ಅಲ್ವಾ. ಪ್ಲಸ್ ಆಫ್ ಮೈನಸ್ ನೆಗೆಟಿವ್ ಆಗುತ್ತೆ. ಸೊ 1/f is equal to -1/25 -1/10. ಇಲ್ಲಿ ಎಲ್ ಸಿ ಎಂ ಬಂದು 50, ಹಾಗಾಗಿ ಇಂಟು 2/2 ಇಂಟು 5/5 -2/50 -5/50 is equal to -7/50. ಇದು ನಿಮ್ಮ 1/f. ಸೊ f is equal to -50/2 ಸೆಂಟಿಮೀಟರ್. ಇದು ನಿಮ್ಮ ಫೋಕಲ್ ಲೆಂತ್ ಆಫ್ ಅ ಕಾನ್ಕೇವ್ ಮಿರರ್. ನೆಗೆಟಿವ್ ಬರ್ತಾ ಇದೆ, ಇಟ್ ಮೇಕ್ ಸೆನ್ಸ್ ಅಲ್ವಾ. ಸೊ ನೆಗೆಟಿವ್ ಏನಕ್ಕೆ ಹೇಳಿ? ನೆಗೆಟಿವ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಇದರ ಫೋಕಲ್ ಲೆಂತ್ ಮತ್ತು ಸೆಂಟರ್ ಆಫ್ ಕರ್ವೇಚರ್ ಲೆಫ್ಟ್ ದಿಕ್ಕಲ್ಲಿದೆ, ಹಾಗಾಗಿ ನೆಗೆಟಿವ್ ಬರಲೇಬೇಕು. ಸರಿನಾ? ಸೊ ಈ ರೀತಿಯಲ್ಲಿ ನೀವು ನೆಗೆಟಿವ್ ಮಿಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲ ಸಿಂಪಲ್ ಕ್ಯಾಲ್ಕುಲೇಷನ್. ಕೊನೆಯದಾಗಿ ಇಲ್ಲಿ ನೀವು ಫ್ಲಿಪ್ ಮಾಡಬೇಕು. ಆಯ್ತಾ? ತುಂಬಾ ಜನ ಇಲ್ಲಿ ಸೆಂಟಿಮೀಟರ್ ಅಂತ ಬರೆದು ಬಿಡ್ತಾರೆ. ಇದು ನಿಮ್ಮ ಉತ್ತರ ಅಲ್ಲ, ಇದು 1/f. ಇದು ಎಫ್ ಗೋಸ್ಕರ ನಾವು ಫ್ಲಿಪ್ ಮಾಡಬೇಕು. ಸೊ ಇದು ನಿಮ್ಮ ಉತ್ತರ.